ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮಾಧ್ಯಮ ಅಕಾಡೆಮಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಸಂಯೋಗದಲ್ಲಿ ಹಮ್ಮಿಕೊಂಡಿರುವ ಈ ವಿಶಿಷ್ಟ ಕಾರ್ಯಕ್ರಮ ಇದು. ಇಂದು ಅತ್ಯಂತ ಪ್ರಮುಖವಾದ ಅಷ್ಟೇ ಉಪಯುಕ್ತವಾದ ವಿಶೇಷ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಆಯೋಜನೆ ಮಾಡಿರುವ 3 ಸಂಸ್ಥೆಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ದಿನಮಾನಗಳಲ್ಲಿ ಮೀಡಿಯಾ ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಇಲ್ಲದೆ ಬದುಕುವುದಿಲ್ಲ ಎಂಬುದರ ಮಟ್ಟಿಗೆ ನಮ್ಮೊಂದಿಗೆ ಅದು ಬೆರೆತುಕೊಂಡಿದೆ. ಪತ್ರಿಕಾ ಉದ್ಯಮ ಸಂವಿಧಾನದ 4ನೇ ಅಂಗವಾಗಿ ಕೆಲಸ ಮಾಡುತ್ತಿದೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಪತ್ರಿಕಾ ರಂಗ. ಪತ್ರಿಕಾ ಉದ್ಯಮಿ ವಿಭಾಗ ಸಾಮಾಜಿಕ ಜಾಲತಾಣಗಳು ಅವು ಅನೇಕ ರೂಪದಲ್ಲಿ ಲಭ್ಯವಾಗಿವೆ. ಮೊಬೈಲ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟಿವಿ ಇವೆಲ್ಲವೂ ಜೋಡಿಸುವ ಇಂಟರ್ನೆಟ್, ಹೀಗೆ ವಿವಿಧ ರೀತಿಯಲ್ಲಿ ನಾವು ಕಾಣಬಹುದು. ಇದು ನೆನಪಾಗುವುದು ಕಲ್ಯಾಣ ಕರ್ನಾಟಕದ ಆ ದಿನಗಳು. ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವರು ಆ ಕಾಲದ ಸಂದರ್ಭದಲ್ಲಿ, ಹಿಂದಿನ ಕಾಲದ ಅವಾಗ ದೊಡ್ಡಪ್ಪ ಅವರಿದ್ದಾಗ ಊರಿಗೆ ಒಂದೇ ರೇಡಿಯೋ ಇತ್ತು, ಪತ್ರಿಕೆಗಳಂತೂ ಗೊತ್ತೇ ಇರಲಿಲ್ಲ, ಎಲ್ಲೂ ಒಂದು ಪತ್ರಿಕೆಯೂ ಇರಲಿಲ್ಲ. ಹೀಗಿರುವಾಗ ಜನರು ಜಗತ್ತಿನ ಮೂಲೆಗಳ ಸುದ್ದಿಯಿಂದ ಬಹಳ ದೂರ ಇದ್ದಿದ್ದ ತಿಳ್ಕೊಬೇಕಂತ ಬಹಳ ದೂರ ಇದ್ದ ವಿಷಯವಾಗಿತ್ತು. ದೂರದ ಸುದ್ದಿಗಳಂತೂ ದೂರವೇ ಉಳಿತಿದ್ದು. ಮಕ್ಕಳಿಗಿದ್ದ ಸುದ್ದಿ ಗೊತ್ತಾಗಲಿಲ್ಲದ ಕಾಲ ದೇಶದ ಸ್ವತಂತ್ರ ಸಂದರ್ಭದಲ್ಲಿ ಇರಬಹುದು ಅಥವಾ ಮತ್ಯಾವುದೋ ಮುಖ್ಯ ವಿಷಯಗಳು ಇರಬಹುದು, ಅದು ತಿಳಿಯಲು ಅಸಾಧ್ಯವಾದ ಮಾತು.